ಇದು ಮೊಟ್ಟ ಮೊದಲ ಬಾರಿಗೆ ಸಾರೆಗಮಪದಲ್ಲಿ ಪೊಲೀಸ್ ವೃತ್ತಿಯಿಂದ ಬಂದಿರೋರು ಫಸ್ಟ್ ಕಂಟೆಸ್ಟೆಂಟ್. ಸೊ ನಾನು ಒಂದು ಸಾಲಲ್ಲಿ ಹೇಳಬೇಕು ಅಂದ್ರೆ ಇದು ಚರಿತ್ರೆ ಸೃಷ್ಟಿಸೋ ಅವತಾರ. ಸೊ ಥ್ಯಾಂಕ್ ಯು. ತಾವು ಬಂದಿದ್ದಕ್ಕೆ ನಾವು ನಿಮಗೆ ಧನ್ಯವಾದಗಳನ್ನ ಹೇಳಬೇಕು. ಕಮಿಷನರ್ ಸಾಹೇಬ್ಗೆ ಧನ್ಯವಾದಗಳನ್ನ ಹೇಳಬೇಕು. ಈಗ ಒಬ್ಬ ಗಾಯಕನಾಗಿ ನಾವು ನೋಡಿದಾಗ ಬಹಳ ಮಧುರವಾದ ಕಂಠ. ಇನ್ನೊಂದು, ತಾವು ಒಳಗಡೆ ನಿಮ್ಮಲ್ಲಿ ಆ ಕನ್ನಡದ ರಕ್ತ ಬಹಳ ಸುಂದರವಾಗಿ ಹರಿತಾ ಇದೆ. ಹಾಗಾಗಿ ಪ್ರತಿಯೊಂದು ಪದವನ್ನು ಅನುಭವಿಸಿ ಅದರಲ್ಲಿರುವಂತಹ ಒಂದು ಆ ರಸ ಏನಿದೆ ಅದನ್ನ ಬಹಳ ಸುಂದರವಾಗಿ ಹೊರತದ್ರಿ. ಖಂಡಿತವಾಗಿಯೂ ತಮಗೆ ಟ್ರೈನಿಂಗ್ ಅವಶ್ಯಕತೆ ಉಂಟು. ಒಂದು ವೇಳೆ ಸ್ಪರ್ಧೆ ಒಳಗೆ ಬಂದ್ರೆ ಕಮಿಷನರ್ ಸಾಹೇಬ್ರಲ್ಲಿ ನಾನು ನಿಮ್ಮ ಪರವಾಗಿ ಒಂದು 1 hour ಎಕ್ಸ್ಟ್ರಾ ಕೊಟ್ಬಿಡಿ ಸಾಹೇಬರಿಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅಂತ ಕೇಳ್ಕೊತೀನಿ. ಆಗ್ಬೋದಾ? ರಿಹರ್ಸಲ್ ಅಲ್ಲಿ ಆಗ್ಬೋದಾ? ಅದು ಟೈಮ್ ಸಿಗುತ್ತಾ ನಿಮ್ಗೆ? ಡಿಪಾರ್ಟ್ಮೆಂಟ್ ಟೆನ್ಷನ್ ಕೆಲಸದ ಮಧ್ಯ ಈ ಕಾರ್ಯಕ್ರಮಕ್ಕಂತಾನೆ ನಾನು ಮೆಗಾ ಆಡಿಷನ್ ಸೆಲೆಕ್ಟ್ ಆಗಿದ್ದೇನೆ ಅಂತ ಗೊತ್ತಾಗಿದ ತಕ್ಷಣ ನಮ್ಮ ಮೊಹಮ್ಮದ್ ರಫಿ ಸರ್ ಇನ್ಸ್ಪೆಕ್ಟರ್ ನಮ್ಮ ಸ್ಟೇಷನ್ ಅಲ್ಲಿ ಈಗ ಪ್ರೆಸೆಂಟ್, ಅವರು ತುಂಬಾ ಪ್ರೋತ್ಸಾಹ ಕೊಟ್ಟು ಇಲ್ಲಿ ಕಳಿಸ್ಕೊಟ್ರು. ನಂತರ ನಾನು ಕಮಿಷನರ್ ಸಾಹೇಬ್ರನ್ನ ಎಲ್ಲ ಭೇಟಿ ಮಾಡಿ ನಾನು ಅನುಮತಿ ತಗೊಂಡಿದ್ದೀನಿ. ಆಕ್ಚುಲಿ ಮೊಹಮ್ಮದ್ ಸರ್ ಬಂದಿದ್ದಾರೆ ಅಲ್ಲಿ, ಅವ್ರು ಚೆನ್ನಾಗಿದ್ರು ಸರ್. ಅಂದ್ರೆ ನೀವೆಲ್ಲ ಕಣ್ಪಟ್ಟಿ ಹಾಕೊಂಡಿದ್ರೆ ಅವ್ರು ವೆರಿ ಗುಡ್, ಸೂಪರ್ ಗುಡ್ ಆಹಾ ಲವ್ಲಿ, ವೆರಿ ಗುಡ್. ಅವ್ರೊಬ್ರು ಎಷ್ಟು ಎಂಜಾಯ್ ಮಾಡ್ತಾ ಇದ್ರು ಇವ್ರ ಹಾಡನ್ನ ಅಂತ ಹೇಳಿದ್ರೆ ಹಿ ವಾಸ್ ಸೋ ಪ್ರೌಡ್ ಸರ್. ಬಹಳ ಹೆಮ್ಮೆ. ಅಂದ್ರೆ ಪೊಲೀಸ್ ಸರ್, ಆಲ್ಮೋಸ್ಟ್ ನಾವು 24 hours ಅಲ್ಲಿ ಒಂದು 16 hours ಇಲ್ಲ 18 hours ಸ್ಟೇಷನ್ ಅಲ್ಲೇ ಕಳಿತೀನಿ. ಸ್ಟೇಷನ್ ಅಲ್ಲಿ ರೈಟರ್ ಆಗಿ ಕೆಲಸ ಮಾಡ್ತೀನಿ ಸರ್. ಸೊ ನಂದು ರೆಕಾರ್ಡ್ಸ್ ಮೇಂಟೈನ್ ಮಾಡೋದು ತುಂಬಾ ಜವಾಬ್ದಾರಿ ಕೆಲಸ. ಹಂಗಾಗಿ ನಾನು ಆಲ್ಮೋಸ್ಟ್ ಸ್ಟೇಷನ್ ಅಲ್ಲಿ ಅದಕ್ಕೋಸ್ಕರ ನಮ್ಮ ಕುಟುಂಬದವ್ರು ಅವರೇ ಬರಬೇಕು ಅಂತ ಹೇಳಿ ನಾನು ತುಂಬಾ ಇಷ್ಟಪಟ್ಟೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೋ ನೈಸ್. ಅರ್ಜುನ್ ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ಬಹಳ ಸ್ವೀಟ್ ಆದ ವಾಯ್ಸ್ ನಿಮ್ದು, ಬಹಳ ಸ್ವೀಟ್ ಆದ ವಾಯ್ಸು. ಕನ್ನಡ ನಿಮ್ಮ ವಾಯ್ಸ್ ಅಲ್ಲಿ ಕೇಳ್ಬೇಕಾದ್ರೆ ತುಂಬಾ ಸ್ವಚ್ಛವಾಗಿ ಕೇಳ್ತಾ ಇದೆ. ನೀವು ಹಾಡ್ತಾ ಇದ್ದಂತ ಹಾಡಲ್ಲಿ ಕೆಲವು ಲ್ಯಾಂಡಿಂಗ್ ನೋಟ್ಸ್ ಲ್ಯಾಂಡ್ ಮಾಡ್ಬೇಕಾದ್ರೆ ಸ್ವಲ್ಪ ಅದ್ರ ಕಂಟ್ರೋಲ್ ತಪ್ತಿತ್ತು, ಶ್ರುತಿ ತಪ್ತಿತ್ತು. ಬಟ್ ನನ್ಗನ್ಸುತ್ತೆ ನಾವೆಲ್ಲ ಶೋ ಎಲ್ಲ ಮುಗಿಸ್ಕೊಂಡು ಮನೆಗೆ ಕರೆಕ್ಟಾಗಿ ಲ್ಯಾಂಡ್ ಆಗಕ್ಕೆ ನೀವು ಒಂದು ಕಾರಣ. ಸೊ ಆ ಲ್ಯಾಂಡಿಂಗ್ ನೋಟ್ಸ್ ಎಲ್ಲ ಮಾಫಿ ಮಾಡಿ ನೀವು ನಮ್ಮ ಜೊತೆಲಿ ಇರಬೇಕು. ಅಯ್ಯೋ ಸರ್, ಯಾಕಂದ್ರೆ ನಾನು ನೋಡಿದ್ದೀನಿ ಸರ್, ಬಹಳ ಜನ ಸಿಂಗರ್ ಆಗಬೇಕು ಅಂತ ಒಂದು ಅವಕಾಶ ಸಿಕ್ಕಿರಲ್ಲ. ಬಟ್ ನಿಮ್ಗೆ ನಿಮ್ಮ ಡಿಪಾರ್ಟ್ಮೆಂಟೇ ಸಪೋರ್ಟ್ ಮಾಡ್ತಾ ಇದೆ. ಖಂಡಿತ ಅದ್ರಲ್ಲಿ ನಮ್ದೊಂದು ಚಿಕ್ಕ ಸಪೋರ್ಟ್ ಇರಲಿ ಅನ್ನೋದೊಂದು ಒಂದು ನಂದು ಈ ಇಲಾಖೆಗೆ ಬಂದಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಸರ್. ನಾನು ಈ ಯೂನಿಫಾರ್ಮ್ ಹಾಕಿಲ್ಲ ಅಂದಿದ್ರೆ ನಾನು ಈ ವೇದಿಕೆಯಲ್ಲಿ ಇವತ್ತು ಇರ್ತಾ ಇರಲಿಲ್ಲ ಸರ್, ನಿಜವಾಗ್ಲೂ ಸರ್. ಪ್ರತಿಯೊಬ್ಬರು ದಯವಿಟ್ಟು ಪೊಲೀಸ್ ಇಲಾಖೆಗೆ ಸೇರ್ಲಿ, ಜನರ ಸೇವೆ ಮಾಡಲಿ ಅಂತ ನಾನು ಕೋರ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್ ಸರ್. ಒಳ್ಳೆದಾಗಲಿ ಸರ್. ಥ್ಯಾಂಕ್ ಯು ಅರ್ಜುನ್ ಸರ್. ಮಹಾಗುರುಗಳೇ, ನಿಮ್ ಕಡೆಯಿಂದ ಸಿಕ್ಕಿದೆ ಗ್ರೀನ್ ಪಾಸರ್. ಇಲ್ಲ, ನನಗೆ ಕಂಠ ಕೇಳಿದ ಕೂಡಲೇ ಯಾವುದೋ ಪರಿಚಿತವಾದ ಕಂಠ ಅಂತ ನನಗೆ ಅನಿಸ್ತು. ಆಮೇಲೆ ಶ್ರುತಿಬದ್ಧವಾಗಿ ಹಾಡ್ತಾ ಇದ್ದಾನೆ, ಇನ್ನೂ ಏನೋ ಸಾಧಿಸ್ಬೇಕು ಅನ್ನುವಂಥ ಪ್ರಯತ್ನ ಇತ್ತು ಅದರಲ್ಲಿ. ತೆಗೆದು ನೋಡಿದ್ರೆ ವರದಿ ಅಂದ್ರೆ ನನಗೆ ಇಲ್ಲಿ ದರ್ದಿ ನೀನು ಇಲ್ಲಿ ಆಯ್ಕೆ ಆಗ್ತೀಯೋ ಬಿಡ್ತೀಯೋ ಅದೆಲ್ಲ ಗೊತ್ತಿಲ್ಲ. ನಾವು ಯಾವತ್ತೂ ಪೊಲೀಸ್ ಪರ. ನನಗೇನು ಬಹಳ ಸಂತೋಷ ಆಯಿತು ಅಂದರೆ ನಿನ್ನ ವಿನಯ. ಈ ವರದಿಯಲ್ಲಿ ವಿನಯ ನೋಡೋದು ಬಹಳ ಕಷ್ಟ. ಈ ಡಿಪಾರ್ಟ್ಮೆಂಟು ಬಹಳ ಸೇವೆ ಮಾಡುವಂಥ ಕೆಲಸ ಇದು. ನೀವು ಇಲ್ಲಿದ್ದು ಕಲಿತಾ ಎಷ್ಟೋ ವಿಷಯಗಳನ್ನ ಜನಕ್ಕೆ ಕಲಿಸ್ಬೇಕಾಗಿದೆ. ಆ ಕಾರಣಕ್ಕೋಸ್ಕರ ನಾನು ನಿಮ್ಮನ್ನು ಆಯ್ಕೆ ಮಾಡಿದ್ದೇನೆ. ನಮ್ಮ ರಾಜೇಶ್ ಕೃಷ್ಣನ ಅಭಿಪ್ರಾಯ ಏನು ಅಂತ ಕೇಳೋಣ. ಹೌದು ಗುರುಗಳೇ, ಮಹಾಗುರುಗಳೇ ಕೇಳ್ತಾ ಇದ್ದಾರೆ, ನಿಮ್ಮ ಅಭಿಪ್ರಾಯ ಏನು? ಪಾಪ ಈ ಪೊಲೀಸ್ಗೆ ನಾನೇ ವಿಲನ್ ಆಗ್ಬಿಟ್ಟಿದ್ದೀನಿ. ಬಟ್ ಇಲ್ಲಿ ನಾವೇ ಪೊಲೀಸ್. ಕಮಾನ್ ಗುರುಗಳೇ, ಸೂಪರ್. ಏನ್ ಪ್ರಾಮಿಸ್ ಕೊಡ್ತೀರಾ ನೀವು? ಒಳ್ಳೆ ಪ್ರಾಮಿಸ್ ಕೊಡಿ. ಅವ್ರ ಕಣ್ಣು ಬಜಾರ್ ಹತ್ರ ಹೋಗ್ತಾ ಇದೆ. ಅವಕಾಶ ಕೊಟ್ಟರೆ ಕಲಿತೀನಿ ಸರ್. ಅದು ಕಲಿಬೇಕು ಅಂತ ತುಂಬಾ ಇಷ್ಟಪಟ್ಟು ಬಂದಿದ್ದೀನಿ ಸರ್. ಇಲ್ಲಿ ತನಕ ಬಂದಿದೆ, ಸ್ವಲ್ಪ ಬರ್ಬೇಕು ಸರ್. ಇಲಾಖೆಯಲ್ಲಿ ಇದ್ಕೊಂಡು ಡ್ಯೂಟಿ ಮಾಡಿಕೊಂಡು ಸಿಕ್ಕಂತ ಚಿಕ್ಕ ಅವಕಾಶದಲ್ಲಿ 1 ವರ್ಷ ಹಿಂದೂಸ್ತಾನಿಗೆ ಹೋದೆ ಸರ್. ಒಂದು 6 ರಾಗ 7 ರಾಗ ಕಲ್ತ್ಕೊಂಡೆ ಸರ್. ಯಾವ್ದಾದ್ರು ಒಂದು ರಾಗ MN ಸ್ವಲ್ಪ ಅದು ಹೇಳ್ತೀನಿ ಸರ್. ಹೋಯ್ತು ಆ ಬೆರಳಂಚು ಮೀಸೆ ಹತ್ರ ಹೋಗಿದೆ. ಈಗ ರಾಜೇಶ್ ಸರ್ಗೆ ಸ್ವಲ್ಪ ತೋಳಲ್ಲಿ ಏನೋ ನೋವು ಅಂತ ಇದ್ರು. ಹಿಂಗನ್ನಿ ಸರ್, ಹಿಂಗನ್ನಿ ತೋಳದ ಈಗ ಸ್ವಲ್ಪ ಹಿಂಗ್ ಕೆಳಗೆ ಮಾಡಿ. ಇಲ್ಲ ಅಲ್ಲೇ ನರಗಳೆಲ್ಲ ಸ್ವಲ್ಪ ಎಡಗಡೆ ತೊಳಿ, ನರಗಳೆಲ್ಲ. ನಾನೇನ್ ಹೇಳ್ತೀನಿ, ನೀವು ಹೆಲ್ಪ್ ಮಾಡ್ಬೋದು ಸರ್. ಗೊತ್ತಿ ನರಗಳೆಲ್ಲ ಈಗ ಇಲ್ಲ, ನನಗೆ ಹೆಲ್ಪ್ ಬೇಕು. ಹೆಲ್ಪ್ ಬೇಕಂತೆ ವಿಪಿ ಸರ್. ಹೆಲ್ಪ್ ಬೇಕಾಗ್ತಾ ಇಲ್ಲ. ಅಲ್ಲೋಡಿ ಗೊತ್ತಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗುರು ಶಿಷ್ಯರ ಒಂದು ಡಿಸಿಷನ್ ಅದ. ಇದು ಇನ್ನು ನಿನಗೆ ಕೆಲಸ ಶುರುವಾಯಿತು. ಹೇಗೆ ಮೇಂಟೈನ್ ಮಾಡ್ತೀಯಾ? ಯಾರನ್ನಾದ್ರೂ ಇವಾಗ ಸ್ಟೇಷನ್ನಲ್ಲಿ ಅಂತ ಕೂಗಬೇಕಾಗುತ್ತೆ.
ಹೇಗೆ ಮ್ಯೂಸಿಕ್ ಎಲ್ಲ ಹೆಂಗೆ ಕೂಗ್ತಿ? ಸರ್ ಒಂದ್ಸರಿ ಭಾರತ್ ಬಂದ್ ಆಗಿತ್ತು, ಕೂಗಾಟ ಅಂದಾಗೆ ಜ್ಞಾಪಕ ಬಂತು ಸರ್ ನನಗಿದು ಈ ಸಿಚುವೇಶನ್. ವರ್ಮಾವು ಸಿಗ್ನಲ್ ಅಲ್ಲಿ ನಾವು ಬಂದೋಬಸ್ತಲ್ಲಿ ಇದ್ವಿ ಜೀಪಲ್ಲಿ. ಮಹೇಶ್ ಅಂತ ಇನ್ಸ್ಪೆಕ್ಟರ್ ಇದ್ರು ಸಾಹೇಬ್ರು. ನನ್ನ ಜೊತೆ ಇದ್ದವರೆಲ್ಲ ಜೋರಾಗಿ ಕೂಗಾಡ್ತಾರೆ, ಏಯ್ ಹೋಗ್ರ ಆ ಕಡೆ ಹೋಗ್ರ ಈ ಕಡೆ ಹೋಗ್ರ ಹಂಗಿಂಗ್ ಅಂತ ಇದ್ರು. ನಾನು ಸ್ವಲ್ಪ ಹೋಗ್ರಪ್ಪ ಅಂತ ಇದ್ದೆ. ಇನ್ನೂ ಸ್ವಲ್ಪ ನಿಧಾನವಾಗಿ ಕೇಳಪ್ಪ, ಸಂಗೀತವಾಗಿ ಲಯಬದ್ಧವಾಗಿ ರಾಗವಾಗಿ ಹೇಳು ಅಂತ. ಸೊ ನಾನು ಮೊದಲಿಂದ ಹಾಡ್ತಾ ಇದ್ದೆ ಸರ್, ಸಿಂಗರ್ ಆಗಿದೆ, ಅದರಿಂದ ನನಗೆ ಅದೇ ತರ ಬಂದ್ಬಿಟ್ಟಿದೆ ಸರ್. ಬಟ್ ನೀವು ಬೈಯೋದೇ ಇಲ್ವಾ ಸರ್ ಯಾರಿಗೂನು? ಸ್ಟೇಷನ್ ಬಂದಿದ್ರಲ್ಲ, ಹೇಳಿ ಮೇಡಮ್. ಅಯ್ಯೋ ಅಲ್ಲ ಹೇಳಿ ಇನ್ನೊಂಚೂರು. ಒಂದ್ ನಿಮಿಷ ಅವ್ರು ಯಾವಾಗ ಸ್ಟೇಷನ್ ಬಂದಿದ್ರು ಅದು ಹೇಳಿ ಸೌಮ್ಯ. ಸರ್ ಮೇಡಮ್ ಅವ್ರನ್ನ ಕೇಳೋಣ ಸರ್. ಇಲ್ಲ, ನನ್ನ ತಮ್ಮನ ಗಾಡಿ ಕಳ್ದೋಗಿತ್ತೆ, ಅದು ಕಂಪ್ಲೇಂಟ್ ಕೊಡಕ್ ಹೋಗಿದೆ. ಇವ್ ನೋಡಿದ್ರೆ ಹಾಡಾಡ್ತಾವ್ರೆ. ನಾನು ಫಸ್ಟ್ ಟೈಮ್ ಪೊಲೀಸ್ ಸ್ಟೇಷನ್ ನೋಡಿದ ಅವಾಗ್ಲೇ. ಪ್ರೇಮದ ಹೂಗಾರ ಪ್ರೇಮದ ಹೂಗಾರ. ನೀವು ಬಂದಿದ್ರಲ್ಲ, ಹೆಂಗಿತ್ತು ಅಯ್ಯೋ ನಾನು ಸೆಲ್ಲಿಗಲ್ಲಿ ಸರ್ ಬಂದಿದ್ದೆ. ಸರ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹೇಳ್ತಾ ಇದೀನಿ ಸರ್. ನೀವು ಪದೇ ನೀವು ಬಂದಿದ್ರಲ್ಲ ಸ್ಟೇಷನ್ಗೆ ಅಂದ್ರೆ ಟೂ ವೀಲರ್ ಅಷ್ಟೇ ಅವ್ರು ಹಿಂಜರಿತಾ ಇದಾರೆ ನನ್ನ ಮದ್ವೆ ಆಗೋದಕ್ಕೆ. ನೀನ್ ಸ್ಟೇಷನ್ಗೆಲ್ಲ ಹೋಗ್ ಬಂದಿದ್ಯಾ ಅಂದ್ರೆ ನಮ್ಮ ಮನೆತನದಲ್ಲಿ ಒಬ್ರು ಸ್ಟೇಷನ್ ಮೆಟ್ಲೆ. ಸರ್ ತುಂಬಾ ಥ್ಯಾಂಕ್ಸ್. ಆಮೇಲೆ ನಾನು ಇತ್ತೀಚಿನ ದಿನಗಳಲ್ಲಿ ನಿಮ್ಮ ನಡೆ ಸ್ವಲ್ಪ ಕಾಲು ಹಿಂಗೇನೋ ಕುಂಟ್ಕೊಂಡು ಬಂದಂಗಿತ್ತು. ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಸರ್. ಹೌದೌದು, ನನ್ಗೂ ಹಂಗೆ. ಪ್ರೇಮದ ಹೂಕಾರ ಅಂದ್ರೆ ಎಂತ ಕೈದಿನು ಸರ್ ಮುಖ ನೋಡಿ, ಸರ್ ನಾನೇ ಕದ್ದಿದ್ದು ಸರ್ ಅಂತ ಶರಣಾಗಿ ಬಿಡ್ತಾರೆ. ಅಷ್ಟು ಚೆನ್ನಾಗಿದೆ ಅವ್ರ ಇನ್ನೋಸೆನ್ಸ್. ಸರ್ ನಾನು ಹಾಡು ಕಲಿಬೇಕು, ನನ್ನ ಜೀವನದಲ್ಲಿ ನಾನೊಬ್ಬ ಗಾಯಕನಾಗಬೇಕು ಅಂತ ನಿಮಗೆ ಯಾವಾಗ ಅನ್ಸ್ತು? ಹೇಗಿದೆಲ್ಲ ಹುಟ್ಕೊಂತು? ಚಿಕ್ಕವನಾಗಿದ್ದಾಗ ಊಟಕ್ಕೆ ತುಂಬಾ ಕಷ್ಟ ಇತ್ತು. ತಂದೆ ತಾಯಿ ಕೂಲಿ ಮಾಡೋರು. ಸೊ ಅವರು ಕೂಲಿಗೆ ಹೋದಾಗ ಆ ಕೂಲಿಗೆ ಹೋಗಿರ್ತಾರಲ್ಲ ಅವ್ರ ಮನೆಗಳಲ್ಲಿ ನಮ್ಗೆ ಊಟ. ಅವಾಗ ಊಟ ಮಾಡ್ತಾ ಇದ್ವಿ. ಸೊ ನಾನು ಮೈಕ್ ಸೆಟ್ ಹಾಕಕ್ ಹೋಗ್ತಾ ಇದ್ದೆ. ಮದುವೆಗಳಿಗೆ, ತಿಥಿ ಕಾರ್ಯಕ್ರಮಗಳು, ಯಾವ್ದಾದ್ರು ಫಂಕ್ಷನ್ಸ್ ಮೈಕ್ ಸೆಟ್ ಹಾಕಕ್ ಹೋಗ್ತಾ ಇದ್ದೆ. ಹೋಗ್ತಾ ಮಹಾಗುರುಗಳ ಸಾಂಗ್ಸ್ ತುಂಬಾ ಕೇಳ್ತಾ ಇದ್ದೆ ನಾನು. ಅವಾಗ 1989, 90 ಆ ಟೈಮಲ್ಲಿ ಆ ಸಾಂಗ್ ಕೇಳ್ತಾ ನಾನು ಹಾಡಬೇಕು, ನಾನು ಕಲಿಬೇಕು ಅಂತ ನನ್ನ ಫಂಕ್ಷನ್ಸಲ್ಲಿ ಹಂಗೆ ಆಡ್ತಾ ಇದ್ದೆ. ಮೈಕ್ ತಗೊಂಡು ಹಂಗೆ ಆಡಿಸ್ತಾ ಇದ್ರು ನನ್ನಲ್ಲಿ ಅಲ್ಲಿ ಜನ ಎಲ್ಲ, ಹಾಡ್ತಾ ಇದ್ದೆ. ಸೊ ಹಂಗೆ ಒಂದೊಂದಾಗಿ ಎಲ್ಲ ಕಲಿತೆ. ಸೋ ಸ್ವೀಟ್. ಬೇರೆ ಕಾರ್ಯಕ್ರಮಗಳಿಗೆ ಊರಿಗೆಲ್ಲ ಕೇಳಿಸ್ಲಿ ಅಂತ ಮೈಕ್ ಸೆಟ್ ಹಾಕ್ತಾ ಇದ್ರು. ಇವತ್ತು ಈ ಮೈಕಲ್ಲಿ ನೀವು ಹಾಡ್ತಾ ಇದ್ದೀರಾ, ಇಡೀ ಊರ್ ಕೇಳುತ್ತೆ ಸರ್ ನಿಮ್ಮ ಹಾಡು. ಸರ್ ನಿಮ್ಮ ಫ್ಯಾಮಿಲಿಯಲ್ಲಿ ಕಾಯ್ತಾ ಇದಾರಲ್ಲ, ಬಹಳ ದೊಡ್ಡ ಫ್ಯಾಮಿಲಿ, ದೊಡ್ಡ ಚಪ್ಪಾಳೆಯೊಂದಿಗೆ ಅವ್ರನ್ನ ವೆಲ್ಕಮ್ ಮಾಡೋಣ. ಬರ್ಲಿ ಪ್ಲೀಸ್. ಕರ್ನಾಟಕ ಪೊಲೀಸ್ಗೆ ಎಲ್ಲರೂ ಎದ್ದು ನಿಂತಿದ್ದಾರೆ. ಇದು ಕಾಕಿಗಿರೋ ಪವರು. ಕಾಕಿ ಅಂದ್ರೆ ಶಿಸ್ತು ಅಂದ್ರೆ ಕಾಕಿ. ಕರ್ನಾಟಕ ಪೊಲೀಸ್ಗೆ ಇರೋಂತ ಪವರು. ಆ ಡಿಗ್ನಿಟಿಗೆ ಒಂದು ದೊಡ್ಡ ಸಲ್ಯೂಟ್.